ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೇತ್ರ ತುಮಕೂರು ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನೇತ್ರ ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗನ್ನು ಗುರುವಾರ ಸಂಜೆ ಥರ್ಸ್ಡೇ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾವು ಸಂಜೆ ಹೊರಟಿದ್ವಿ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಹೊರಗಡೆ ಹೋಗಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ. ಸೊ ಏನಾದರೂ ಒಂದು 15 ಅಂದರೆ 1 ಮಂತ್ಗೊಂದು ಸಲ ಹೋಗ್ತೀವಿ. ಇದು ಮಸಾಲೆ ತೊಗೊಂಡಿದ್ದೆ ನಾನು, ನಮ್ಮ ಮನೆಯವರು ಮಸಾಲೆ ತೊಗೊಂಡು, ನನ್ನ ಮಗಳು ಬಂದು ಇದು ತೊಗೊಂಡಿದ್ಲು. ಏನಪ್ಪ, ಅವಳು ನೂಡಲ್ಸ್ ನೋಡಿಬಿಟ್ಲು. ನೂಡಲ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಒಂದು ನೂಡಲ್ಸ್ ತೊಗೊಂಡು ನೋಡಿ, ತಿನ್ನಲಿಲ್ಲ, ಅದನ್ನು ಸ್ವಲ್ಪ ನಾವೇ ತಿಂದಿದ್ದು. ತಗೊಂಡು ಹೊರಟ್ವಿ, ಮನೆ ಕಡೆಗೆ ಹೊರಟು ಬರ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇದು ನಂದು ವ್ಲಾಗ್ ಚಾನಲ್, ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ, ಓಕೆನಾ? ನೋಡಿ, ಬರ್ತಾ ಇದ್ದೀವಿ. ಮಗಳು ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ. ಗಾಡೀಲಿ ಕುತ್ಕೊಬೇಕಾದ್ರೆ ಬೈಕಲ್ಲಿ ಏನು ಮಾಡ್ತಾಳೆ ಅಂದರೆ ಶೂನ ತೆಗೆಯೋದು ಹಾಕೋದು ಮಾಡ್ತಾ ಇರ್ತಾಳೆ. ಸೊ ಹಂಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಆವಾಗ ಶೂ ಬಿಟ್ಬಿಟ್ಲು. ಶೂ 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 ಅಂತೇಳಿ ಜೋರಾಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ತೊಗೊಂಡು ಬಂದೆ ನಾನು. ಮತ್ತು ಸಾಯಂಕಾಲ ಮನೆಗೆ ಬಂದು ಸ್ವಲ್ಪ ಅಂದರೆ ಸಾಂಬಾರು ಇತ್ತು, ರೈಸ್ ಇಟ್ಟಿದ್ದೀನಿ. ಅಂದರೆ ಸಾಯಂಕಾಲ ಏನಾದರೂ ತಿನ್ನಲಿಕ್ಕೆ, ಅಂದರೆ ಬೇಜಾರಾಗಿರೋ ಟೈಮಲ್ಲಿ ಏನಾದರೂ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಚಿಮ್ಕುರ್ಳಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹುರುಳಿಕಾಳನ್ನ ಹುರಿದು ಇಟ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೊಬೇಕು ಹುರುಳಿಕಾಳನ್ನ. ಆಮೇಲೆ ಸ್ವಲ್ಪ ಕಡಲೆಬೀಜ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವೆಲ್ಲ ಬೇಜಾರಾದಾಗ ಇದೇ ಥರ ಮಾಡ್ಕೊಳ್ತೀರಾ ಫ್ರೆಂಡ್ಸ್? ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಸೊ ನೋಡಿ, ತುಂಬ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಜಾಸ್ತಿ ಅಂದರೆ ಚೆನ್ನಾಗಿ ಆಗಿರ್ತಾವಲ್ಲ ಚಾನಲ್ಸ್ಗಳು, ಅಂದರೆ ಚೆನ್ನಾಗಿ ವ್ಯೂಸ್ ಬರ್ತಾ ಇರುತ್ತೆ ಅಂಥ ಚಾನಲ್ಸ್ಗಳಿಗೆಲ್ಲ ತುಂಬ ಕಮೆಂಟ್ಸ್ ಬಂದಿರುತ್ತೆ. ಸೊ ನಮ್ಮ ಚಾನಲ್ಸ್ಗೆ ಕಮೆಂಟ್ಸ್ಗಳೇ ಮಾಡಲ್ಲ. ಸೊ ಕಮೆಂಟ್ಸ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ, ಬಟ್ ನಮಗೆ ಯಾರೂ ಕಮೆಂಟ್ಸ್ಗಳು ಮಾಡಲ್ಲ, ಶೇರ್ ಮಾಡಲ್ಲ, ಲೈಕ್ ಮಾಡಲ್ಲ. ಸೊ ಅವರಿಗೆ ಎಷ್ಟೊಂದು ಕಮೆಂಟ್ಸ್ ಬಂದಿರ್ತಾರೆ, ಆ ಕಮೆಂಟ್ಸ್ಗಳಿಗೆ ಸಮೇತ ಅವರು ಆನ್ಸರ್ ಮಾಡಿರೋದಿಲ್ಲ. ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ, ಜಸ್ಟ್ ಜನರಲ್ಲಾಗಿ ಹೇಳ್ತಾ ಇರೋದು. ಸೊ ಇದು ಯಾರಿಗೂ ಅಂದರೆ ಅಪ್ಲೈ ಆಗೋದಿಲ್ಲ, ಓಕೆನಾ? ಸೊ ಕಡಲೆಬೀಜನ ಫ್ರೈ ಮಾಡಿ ಇಟ್ಕೊಂಡೆ. ಇದಕ್ಕೆ ನಾನು ಯಾವ ಥರ ಇದು ಮಾಡ್ತೀನಿ ಅಂತ, ಸ್ವಲ್ಪ 1 ಸ್ಪೂನ್ ಮಸಾಲೆ ಅಂದರೆ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಉಪ್ಪು, ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ. ಇದು ನೈಟ್ ಮಾಡಿರೋದ್ರಿಂದ ಸ್ವಲ್ಪ ಬೆಳಕು ಬೀಳ್ತಾ ಇದೆ. ಟಾರ್ಚ್ ಆನ್ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ. ಸೊ ಕೈಯಲ್ಲೇ ಮಾಡ್ತಾಯಿದ್ದೀನಿ. ಸ್ಟ್ಯಾಂಡ್ ಅದು ಯಾಕೋ ವರ್ಕ್ ಆಗ್ತಾಯಿಲ್ಲ ನನಗೆ, ಬೇರೆ ಸ್ಟ್ಯಾಂಡನ್ನ ತೊಗೊಳ್ಬೇಕು. ನೋಡಿ, ಇದನ್ನು ಬಾಣಲಿಗೆ ಅಂದರೆ ಕಡಲೆಬೀಜ ಮತ್ತು ಹುರುಳಿಕಾಳನ್ನ ಹುರಿದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಬಿಟ್ಟು, ಇವಾಗ ನೋಡಿ ಸ್ವಲ್ಪನೂ ಅಂಟಿಲ್ಲ, ಆ ಥರ ಇದೆ. ಈಗ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಖಾರಕ್ಕೆ, ಅದನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಉರಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ ನನಗೆ. ನೋಡಿ, ಸ್ಟವ್ ಆನ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಘಾಟ್ ಬರುತ್ತೆ, ಜಾಸ್ತಿ ಘಾಟ್ ಬರೋವರೆಗೂ ಬಿಡಬಾರ್ದು. ಸ್ವಲ್ಪ ಅಂದರೆ ಉದುದ್ರಾಗ ಆಯಿತು ಅನ್ನೋವಾಗಲೇ ಆಫ್ ಮಾಡ್ಕೊಂಬಿಡ್ಬೇಕು. ಅಂದರೆ ಸ್ವಲ್ಪ ಅದು ನೀರು ಆ್ಯಡ್ ಮಾಡಿರ್ತೀವಲ್ಲ, ನೀರು ಮತ್ತು ಅದು ಖಾರದ ಪುಡಿ, ಮಸಾಲೆ ಪುಡಿ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಮೆತ್ತವು ಅಂದರೆ ಮೆತ್ತಗಾಗಿರ್ತವೆ. ಕಡಲೆಬೀಜ ಸ್ವಲ್ಪ ಮೆತ್ತಗೆ ಆಗುತ್ತೆ, ಜಾಸ್ತಿ ಫ್ರೈ ಆಗೋಲ್ಲ. ಹುರುಳಿಕಾಳು ಮಾತ್ರ ಚೆನ್ನಾಗಿ ಇರುತ್ತೆ, ಕಟುಮ್ ಕಟುಮ್ ಅನ್ನುತ್ತೆ ತಿಂತಾಯಿದ್ರೆ, ಆ ಥರ ಇರುತ್ತೆ. ಸೊ ನೋಡಿ, ಈ ಥರ ಫ್ರೈ ಮಾಡಿಕೊಂಡು ನಾನು ಒಂದು ಕಡೆ ಸರ್ವ್ ಮಾಡ್ಕೊತೀನಿ. ಇದಕ್ಕೆ ಬೇಕಾದರೆ ಕಡಲೆಬೇಳೆನೂ ಆ್ಯಡ್ ಮಾಡ್ಬೋದು, ಬಟ್ ನಾನೇನು ಆ್ಯಡ್ ಮಾಡ್ತಾಯಿಲ್ಲ. ಜಸ್ಟ್ ಹುರುಳಿಕಾಳು ಮತ್ತು ಕಡಲೆಬೀಜ
ಬರೀ ಹುರುಳಿಕಾಳು ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಕಡಲೆ ಬೀಜ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೇಜಾರಾದಾಗ ಇದು ಒಳ್ಳೆ ಸೈಡ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಯಾವುದೇ ಥರ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ, ಸ್ವೀಟ್ ಆಗಲಿ ಏನು ಖಾರ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು ಮನೆಯಲ್ಲೇ ಮಾಡಿರೋದು, ನಾನು ಹೊರಗಡೆ ಪ್ಯಾಕೆಟ್ ಐಟಮ್ಸ್ ಏನು ಯೂಸ್ ಮಾಡಲ್ಲ. ಮನೆಯಲ್ಲೇ ಮಾಡಿರೋಂತಹ ಖಾರದ ಪುಡಿ ಮತ್ತು ಧನಿಯಾ ಪೌಡ್ರನ್ನ ಹಾಕಿ ಉಪ್ಪು ಸೇರಿಸಿ ನಾನು ರೆಡಿ ಮಾಡಿರೋಂಥದ್ದು. ನೋಡಿ ಯಾವ ಥರ ಡ್ರೈ ಆಯಿತು, ಈ ಥರ ಡ್ರೈ ಆಗಬೇಕು, ಚೆನ್ನಾಗಿ ಹುರ್ಕೊಬೇಕು. ಈಗ ಅನ್ನ ರೆಡಿ ಆಗ್ತಿದೆ ಪಕ್ಕದಲ್ಲಿ. ನೋಡಿ ಕೈಗೆ ಅಂಟಿಸ್ತಾನೆ ಇಲ್ಲ, ಆ ಥರ ಆಗಿದೆ. ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಇದನ್ನು ತಿಂದ್ವಿ ನಾವು ನೈಟ್. ಸೊ ಇದು ವಾಯ್ಸ್ ಕೊಡ್ತಾ ಇರೋದು ನೆಕ್ಸ್ಟ್ ಡೇ. ಸೊ ಹಾಗಾಗಿ ನೈಟ್ ತಿಂದಿದ್ವಲ್ಲ, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ವಾಯ್ಸಲ್ಲಿ. ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸ್ ತಿಂತಾಗ ಅಂತ ಹೇಳಿ. ನೀವು ಕೂಡ ಯಾವ ಥರ ಇತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೈಟು ನಮ್ಮೂರಲ್ಲಿ ಏನಿತ್ತು ಅಂದರೆ, ಮಾರಮ್ಮಂದು ಅಂದರೆ ಇದು ದೇವಸ್ಥಾನ ರೆಡಿಯಾಗಿತ್ತು. ಈಚೆ ಪಟಾಕಿ ಎಲ್ಲ ಹೊಡಿತಾ ಇದ್ರು ನೋಡಿ. ಅದು ಅಂದರೆ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಸೊ ಈಚೆ ಕಡೆ ಕಾಂಪೌಂಡ್ ಮೇಲೆ ಕುತ್ಕೊಂಡು ನನ್ನ ಮಗಳು ವೀಡಿಯೋ ಮಾಡಿರೋದು ಇದು ನೋಡಿ. ಪಟಾಕಿ ಇದೆಲ್ಲ ಕಾಣಿಸ್ತಾ ಇದೆ. ನಾನು ಅಡುಗೆ ಮಾಡ್ತಾಯಿದ್ನಲ್ಲ, ಬಾರಮ್ಮ ಬಾರಮ್ಮ ಅಂತ ಕರಿತಾ ಇದ್ಲು. ಸೊ ಅವಳೇ ವೀಡಿಯೋ ಮಾಡಿದ್ದಾಳೆ ನೋಡಿ. ಅದು ಮಾರಮ್ಮಂದು ದೇವಸ್ಥಾನದ ಹತ್ರ ನೈಟ್ ಗುರುವಾರ ಮತ್ತು ಶುಕ್ರವಾರ 2 ದಿನವೂ ಇತ್ತು. ಸೊ ಗುರುವಾರ ಈ ಥರ ಆಯಿತು, ಅಂದರೆ ನೈಟ್ ಹೋಮ ಎಲ್ಲ ಇತ್ತಲ್ಲ, ಆ ಥರ ಮಾಡ್ತಾಯಿದ್ರು. ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಸ್ವಲ್ಪ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ನಮ್ಮ ಪಾಪುಗೆ ಮಾಡಬೇಕಲ್ಲ, ಸ್ಕೂಲ್ಗೆ ಹೋಗ್ತಾಳಲ್ಲ, ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬಸಿ ಬಟಾಣಿ ಅಲ್ಲ, ಬಟಾಣಿನ ನೆನೆಸಿರೋದು 1 ಬೌಲು ಕುಕ್ಕರಲ್ಲಿ ಇಟ್ಟು ರೈಸ್ ರೆಡಿ ಮಾಡ್ಕೊತೀನಿ. ಇದೆಲ್ಲ ಏನು ರೆಸಿಪಿ ಏನು ಫುಲ್ಲು ಡಿಟೇಲಾಗಿ ತೋರಿಸ್ತಾ ಇಲ್ಲ ನಾನು. ಜಸ್ಟ್ ಸಿಂಪಲ್ ಒಂದು ಕ್ಲಿಕ್ ಮಾಡ್ಕೊಂಡಿದ್ದೆ, ವಿಡಿಯೋ ಕ್ಲಿಕ್, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಯಾವುದೇ ಥರ ಪೇಸ್ಟ್ ಹಾಕ್ತಾಯಿಲ್ಲ, ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಖಾರದ ಪುಡಿ ಮತ್ತು ಮಸಾಲೆ ಅಂದರೆ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲೆ ಇಷ್ಟನ್ನು ಆ್ಯಡ್ ಮಾಡಿ ನೋಡಿ, ಅಕ್ಕಿ ಸೇರಿಸಿ ಬಿಸಿನೀರನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ವಿಷಲ್ ಕೂಗಿಸ್ಕೊತೀನಿ. ಇದು ನಾವು ಏನಂತ ಕರಿತೀವಿ ಅಂದರೆ ತರಕಾರಿ ಅನ್ನ ಅಂತ ಕರಿತೀವಿ, ವೆಜಿಟೇಬಲ್ ರೈಸ್ ಅಂತ ಕರಿತೀವಿ. ನೀವೇನಂತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಇಷ್ಟು ರೆಡಿ ಆಗುತ್ತೆ. ಸ್ವಲ್ಪ ಲೇಟಾಗಿತ್ತು ಎದ್ದಿದ್ದು, ಆಲ್ರೆಡಿ 7 ಆಗಿತ್ತು. 7 ಆದರೆ ಒಂದು 15-20 ಮಿನಿಟ್ಸ್ ನಮ್ಮದೇ ಕೆಲಸ ಆಗೋಗುತ್ತೆ, ಅದು ಇದು ಕೆಲಸ. ಸೊ ಹಾಗಾಗಿ ಆಮೇಲೆ ಬಂದು ಬೇಗ ಬೇಗ ತರಕಾರಿ ಕಟ್ ಮಾಡಿಕೊಂಡು ಬೇಗ ಅರ್ಜೆಂಟ್ಗಾಗಲಿ ಅಂತೇಳಿ 8:15ಗೆಲ್ಲ 8-8:15ಗೆಲ್ಲ ತಿಂಡಿ ರೆಡಿ ಆಗಿರಬೇಕು, ಅಂದರೆ ಬೇಗ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಬಿಸಿನೀರಲ್ವಾ, ಕೈ ಸುಡ್ತಾ ಇತ್ತು, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಲ್ ಹಾಕಿ ಬಿಟ್ಬಿಡ್ತೀನಿ. ಆಮೇಲೆ ಬೇರೆ ಕೆಲಸ ಮಾಡಲಿಕ್ಕೆ ಆಚೆ ಹೋಗ್ತೀನಿ. ಅದೆಲ್ಲ ವಿಡಿಯೋ ಮಾಡಿಲ್ಲ. ಸೊ ಬಾಗಿಲಿಗೆ ನೀರು ಹಾಕಿರಲಿಲ್ಲ, ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಹೇಳಿ ಶುಕ್ರವಾರ ಆಗಿರೋದ್ರಿಂದ ಈ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಹೋದೆ ಆಚೆಗೆ. ಆಮೇಲೆ ಬರೋ ಅಷ್ಟೊತ್ತಿಗೆ ಇದೆಲ್ಲ ಕೂಗಿತ್ತು, ಕುಕ್ಕರೆಲ್ಲ ಕೂಗಿ ತಿಂಡಿ ರೆಡಿಯಾಗಿತ್ತು. ಸೊ ಸ್ವಲ್ಪ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಮಗಳದು ಆಲ್ರೆಡಿ ಸ್ನಾನ ಎಲ್ಲ ಆಗೋಗಿತ್ತು. ಸ್ನಾನ ಎಲ್ಲ ಆಗಿ ಟಿಫನ್ ಹಾಕ್ಕೊಡೋಣ ಅಂತೇಳಿ ಮನೆ ಹತ್ರ ಗೆಣಸು ಬೇರೆ ಬಂದಿತ್ತು. ಸೊ ಗೆಣಸು ಅಂದರೆ ಮರಗೆಣಸು, ಕೈ ಕಾಲು ನೋವಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇಲ್ಲಿ ಬರ್ತಾ ಇರ್ತಾರೆ ಮಾರ್ಕೊಂಡು. ನಾವೂ ಮಾರ್ಕೆಟಲ್ಲಿ ತಂದು ಕೂಡ ಕ್ಲೀನ್ ಮಾಡಿ ಮನೆಯಲ್ಲೇ ಬೇಯಿಸ್ತೀನಿ. ಬಟ್ ಸೀಸನ್ ಅಲ್ವಲ್ಲ, ಹಾಗಾಗಿ ಸಿಗೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಬಂದಿರೋರ ಹತ್ರ ತೊಗೊಳ್ತೀವಿ ನಾವು. ಒಂದು 20-30 ರುಪೀಸ್ಗೆ ತೊಗೊಂಡ್ರೆ ತಿನ್ಬೋದು ಸೈಡಲ್ಲಿ. ಸೊ ನೋಡಿ ತಿಂಡಿ ಹಾಕ್ಕೊತ, ನನಗೂ ನನ್ನ ಮಗಳಿಗೂ ಇಬ್ರಿಗೂ ನಾನೇ ತಿನ್ನಿಸ್ತೀನಿ ಅವಳಿಗೆ. ಸೊ ಹಾಗಾಗಿ ಹಾಕ್ಕೊಂಡೆ ನೋಡಿ. ಗೆಣಸು ತುಂಬ ಸ್ಮೂತಾಗಿ ಬೇಯಿಸಿರ್ತಾರೆ, ಸ್ವಲ್ಪ ಅಂದರೆ ಸೋಡಾ ಎಲ್ಲ ಹಾಕ್ತಾರೆ ಬೇಯಿಸ್ಬೇಕಾದ್ರೆ. ಸೊ ನೆಕ್ಸ್ಟು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಊರಲ್ಲಿ ಮಾರಮ್ಮ ದೇವಸ್ಥಾನದ್ದು ಇದು ಇನಾಗ್ರೇಷನ್ ಅಂತ ಹೇಳಿದ್ನಲ್ಲ, ಅದ್ರದ್ದು ಪೂಜೆ ವೀಡಿಯೋ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟು ಆಮೇಲೆ ಇನ್ನೊಂದು ಲಾಸ್ಟ್ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಜಲಗೀರಮ್ಮ ಅಂತ ಹೇಳಿ. ಸೊ ಆ ದೇವಸ್ಥಾನದ ವಿಡಿಯೋ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಮುಗ್ದಿದ್ದಾದಮೇಲೆ ಮನೆಗೆ ಬಂದ್ವಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.